ಶ್ರವಣ ನಕ್ಷತ್ರವು ವೇದ ಜ್ಯೋತಿಷ್ಯದಲ್ಲಿ ಅತ್ಯಂತ ಶುಭಕರ ಮತ್ತು ಪವಿತ್ರವಾದ ನಕ್ಷತ್ರಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಡುತ್ತದೆ. ಇದರ ಅಧಿಪತಿ ಚಂದ್ರನಾಗಿದ್ದು ಮನಸ್ಸು, ಭಾವನೆಗಳು, ಸೌಮ್ಯತೆ ಮತ್ತು ಮೃದುತ್ವವನ್ನು ಪ್ರತಿನಿಧಿಸುತ್ತದೆ. ಈ ಕಾರಣದಿಂದ ಶ್ರವಣ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರ ವ್ಯಕ್ತಿತ್ವದಲ್ಲಿ ಚಂದ್ರನ ಶಾಂತತೆ, ಸೌಂದರ್ಯ ಮತ್ತು ಮೃದುವಾದ ಪ್ರಭಾವವು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇವರ ದೈಹಿಕ ಸೌಂದರ್ಯವು ಕೇವಲ ಕಣ್ಣುಗಳಿಗೆ ಹಬ್ಬವಲ್ಲ, ಅದು ಮನಸ್ಸಿಗೂ ಒಂದು ರೀತಿಯ ನೆಮ್ಮದಿ ಮತ್ತು ಆನಂದವನ್ನು ನೀಡುತ್ತದೆ. ಶ್ರವಣ ನಕ್ಷತ್ರದ ಸ್ತ್ರೀಯರ ಮುಖವು ಸಾಮಾನ್ಯವಾಗಿ ದುಂಡಗಿನ ಅಥವಾ ಮೃದುವಾದ ಅಂಡಾಕಾರದ ಆಕಾರವನ್ನು ಹೊಂದಿರುತ್ತದೆ. ಈ ಮುಖದ ಮೇಲೆ ಸದಾ ಒಂದು ರೀತಿಯ ಪ್ರಶಾಂತತೆ ಮತ್ತು ಮುಗ್ಧತೆ ಕಾಣಿಸುತ್ತದೆ. ಹುಣ್ಣಿಮೆ ಚಂದ್ರನಂತೆ ಮೃದುವಾದ ಕಳೆ ಇವರ ಮುಖದಲ್ಲಿ ಸದಾ ನೆಲೆಸಿರುತ್ತದೆ. ಇವರ ಮುಖದಲ್ಲಿ ಕಠಿಣತೆ ಅಥವಾ ಗಾಢತೆ ಕಾಣಿಸುವುದಿಲ್ಲ, ಬದಲಿಗೆ ಒಂದು ರೀತಿಯ ಸ್ನೇಹಪೂರ್ಣತೆಯ ಭಾವನೆ ಇರುತ್ತದೆ. ಇವರನ್ನು ನೋಡಿದಾಗಲೇ ಒಂದು ಆತ್ಮೀಯತೆ ಮೂಡುತ್ತದೆ, ಇದು ಇವರ ವಿಶೇಷ ಆಕರ್ಷಣೆ. ಇವರ ನಗು ಶ್ರವಣ ನಕ್ಷತ್ರದ ಸ್ತ್ರೀಯರ ಅತ್ಯಂತ ಆಕರ್ಷಕ ಗುಣಗಳಲ್ಲಿ ಒಂದಾಗಿದೆ. ಇವರ ನಗುವಿನಲ್ಲಿ ಮಧುರತೆ ಮತ್ತು ಸೌಜನ್ಯ ತುಂಬಿರುತ್ತದೆ. ನಗುವಾಗ ಅವರ ಮುಖದಲ್ಲಿ ಕಾಣುವ ಪ್ರಕಾಶಮಾನತೆ ಮತ್ತು ಪ್ರೀತಿ ಸುತ್ತಮುತ್ತಲವರ ಮನಸ್ಸನ್ನು ಹಗುರಗೊಳಿಸುವ ಶಕ್ತಿಯನ್ನು ಹೊಂದಿದೆ. ಅವರ ನಗು ಕೇವಲ ಮುಖದ ಭಾವವಲ್ಲ, ಅದು ಅವರ ಒಳಗಿನ ಸಂತೋಷ ಮತ್ತು ಶಾಂತಿಯ ಪ್ರತಿಬಿಂಬವಾಗಿದೆ. ಕಣ್ಣುಗಳ ವಿಷಯದಲ್ಲಿ ಇವರ ಕಣ್ಣುಗಳು ಬಹಳ ಅಭಿವ್ಯಕ್ತಿಶೀಲವಾಗಿರುತ್ತವೆ. ಅವುಗಳಲ್ಲಿ ಸದಾ ಒಂದು ರೀತಿಯ ತೇವಾಂಶ ಅಥವಾ ಮೃದುವಾದ ಹೊಳಪು ಕಾಣಿಸುತ್ತದೆ. ಈ ಕಣ್ಣುಗಳು ಅವರ ಭಾವನಾತ್ಮಕ ಆಳವನ್ನು ಮತ್ತು ಸಂವೇದನಾಶೀಲತೆಯನ್ನು ತೋರಿಸುತ್ತವೆ. ಇವರು ಇತರರ ಮಾತುಗಳನ್ನು ಗಮನದಿಂದ ಕೇಳುವ ಗುಣ ಹೊಂದಿರುವುದರಿಂದ ಅವರ ಕಣ್ಣುಗಳಲ್ಲಿ ಸಹಾನುಭೂತಿ ಮತ್ತು ಅರ್ಥೈಸುವ ಶಕ್ತಿ ಗೋಚರಿಸುತ್ತದೆ. ಈ ದೃಷ್ಟಿಯು ಇತರರಿಗೆ ವಿಶ್ವಾಸವನ್ನು ನೀಡುತ್ತದೆ. ಶ್ರವಣ ಎಂಬ ಪದವೇ ಕೇಳುವುದು ಅಥವಾ ಶ್ರವಣ ಶಕ್ತಿ ಎಂಬ ಅರ್ಥವನ್ನು ಹೊಂದಿರುವುದರಿಂದ ಇವರ ಕಿವಿಗಳ ರಚನೆಯು ವಿಶೇಷವಾಗಿರುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಇವರ ಕಿವಿಗಳು ಸಾಮಾನ್ಯವಾಗಿ ಅಚ್ಚುಕಟ್ಟಾಗಿ ರೂಪುಗೊಂಡಿದ್ದು, ಅವುಗಳ ಮೇಲೆ ಧರಿಸುವ ಆಭರಣಗಳು ಅವರ ಮುಖದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ಇವರು ಸರಳವಾದ ಅಲಂಕಾರವನ್ನೇ ಇಷ್ಟಪಡುತ್ತಾರಾದರೂ ಅದನ್ನು ಧರಿಸುವ ರೀತಿ ಬಹಳ ಸೊಗಸಾಗಿರುತ್ತದೆ. ತ್ವಚೆಯ ವಿಷಯದಲ್ಲಿ ಇವರ ಚರ್ಮವು ಮೃದುವಾಗಿದ್ದು ಸ್ಪರ್ಶಕ್ಕೆ ನಯವಾಗಿರುತ್ತದೆ. ಸಾಮಾನ್ಯವಾಗಿ ತಿಳಿ ಬಣ್ಣದ ಅಥವಾ ಹಾಲಿನಂತಿರುವ ಹೊಳಪು ಇವರಲ್ಲಿ ಕಾಣಿಸುತ್ತದೆ. ಈ ನೈಸರ್ಗಿಕ ಕಾಂತಿ ಅವರ ಆರೋಗ್ಯಕರ ಮನೋಭಾವ ಮತ್ತು ಶಾಂತ ಸ್ವಭಾವದ ಪ್ರತಿಫಲನವಾಗಿದೆ. ಇವರ ಮುಖದಲ್ಲಿ ಅತಿಯಾದ ಮೇಕಪ್ ಇಲ್ಲದೆ ಸಹ ಸ್ವಾಭಾವಿಕ ಸೌಂದರ್ಯ ಹೊಳೆಯುತ್ತದೆ. ದೇಹದ ಮೈಕಟ್ಟಿನ ವಿಷಯದಲ್ಲಿ ಶ್ರವಣ ನಕ್ಷತ್ರದ ಸ್ತ್ರೀಯರು ಸಾಮಾನ್ಯವಾಗಿ ಸಮತೋಲಿತ ಮತ್ತು ಸೊಗಸಾದ ದೇಹವನ್ನು ಹೊಂದಿರುತ್ತಾರೆ. ಮಧ್ಯಮ ಎತ್ತರ, ಸಣ್ಣಗೆ ಅಥವಾ ಮಧ್ಯಮ ಗಾತ್ರದ ದೇಹ, ಅತಿಯಾದ ದಪ್ಪ ಅಥವಾ ಅತಿಯಾಗಿ ಸಣ್ಣದಾಗದ ಸಮತೋಲನವು ಇವರ ವಿಶೇಷ ಲಕ್ಷಣವಾಗಿದೆ. ಇವರ ಕೈಗಳು ಮತ್ತು ಕಾಲುಗಳು ಉದ್ದವಾಗಿದ್ದು, ಬೆರಳುಗಳು ಸೊಗಸಾಗಿ ಮತ್ತು ಕಲಾತ್ಮಕವಾಗಿ ಕಾಣಿಸುತ್ತವೆ. ಕೆಲವೊಮ್ಮೆ ಇವರ ಕೈಗಳ ಚಲನವಲನದಲ್ಲಿಯೇ ಒಂದು ರೀತಿಯ ಲಯ ಮತ್ತು ಸೌಂದರ್ಯ ಗೋಚರಿಸುತ್ತದೆ. ಇವರ ನಡೆ ತುಂಬಾ ಸೌಜನ್ಯಪೂರ್ಣವಾಗಿರುತ್ತದೆ. ತ್ವರಿತವಾಗಿ ಅಥವಾ ಅಜಾಗರೂಕತೆಯಿಂದ ನಡೆಯುವುದಿಲ್ಲ, ಬದಲಿಗೆ ಒಂದು ರೀತಿಯ ಸಮತೋಲನ ಮತ್ತು ಲಯದೊಂದಿಗೆ ನಡೆಯುತ್ತಾರೆ. ಈ ನಡೆ ಇವರ ಒಳಗಿನ ಶಾಂತ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ. ಕೂದಲಿನ ವಿಷಯದಲ್ಲಿ ಇವರ ಕೂದಲು ಸಾಮಾನ್ಯವಾಗಿ ದಟ್ಟವಾಗಿದ್ದು, ಕಪ್ಪಾಗಿದ್ದು, ಮೃದುವಾದ ರೇಷ್ಮೆಯಂತಹ ಗುಣವನ್ನು ಹೊಂದಿರುತ್ತದೆ. ಇವರು ಕೂದಲನ್ನು ಅತಿಯಾಗಿ ಅಲಂಕರಿಸದೆ ಸಹ ಸ್ವಾಭಾವಿಕವಾಗಿ ಇಡುವುದನ್ನು ಇಷ್ಟಪಡುತ್ತಾರೆ. ಅವರ ಕೂದಲಿನ ಸಹಜ ಸೌಂದರ್ಯವೇ ಇವರ ವ್ಯಕ್ತಿತ್ವಕ್ಕೆ ಮತ್ತಷ್ಟು ಆಕರ್ಷಣೆ ನೀಡುತ್ತದೆ. ಕುತ್ತಿಗೆಯ ಭಾಗವು ಸೊಗಸಾಗಿ ಸಮತೋಲನವಾಗಿ ರೂಪುಗೊಂಡಿರುತ್ತದೆ. ಇಡೀ ದೇಹದ ರಚನೆಯು ಒಂದೇ ಸಮಯದಲ್ಲಿ ಸರಳತೆ ಮತ್ತು ಸೌಂದರ್ಯದ ಸಮನ್ವಯದಂತೆ ಕಾಣಿಸುತ್ತದೆ.
ಇವರನ್ನು ನೋಡಿದಾಗ ಯಾವುದೇ ಅತಿರೇಕವಿಲ್ಲದ ಶುದ್ಧ ಮತ್ತು ನೈಸರ್ಗಿಕ ಸೌಂದರ್ಯ ಕಾಣಿಸುತ್ತದೆ. ಆಂತರಿಕವಾಗಿ ಶ್ರವಣ ನಕ್ಷತ್ರದ ಸ್ತ್ರೀಯರು ಬಹಳ ಶಾಂತ ಸ್ವಭಾವಿಗಳಾಗಿದ್ದು ತಾಳ್ಮೆಯುಳ್ಳವರಾಗಿರುತ್ತಾರೆ. ಅವರು ಇತರರನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವ ಗುಣ ಹೊಂದಿರುತ್ತಾರೆ. ಕೇಳುವಿಕೆ ಇವರ ಪ್ರಮುಖ ಶಕ್ತಿ. ಈ ಗುಣದಿಂದಾಗಿ ಇವರು ಉತ್ತಮ ಸ್ನೇಹಿತರು, ಸಲಹೆಗಾರರು ಮತ್ತು ಕುಟುಂಬದ ಸದಸ್ಯರಾಗಿರುತ್ತಾರೆ. ಇವರು ಸಾಮಾನ್ಯವಾಗಿ ವಿವೇಕಿಗಳಾಗಿದ್ದು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಎಲ್ಲ ಆಯಾಮಗಳನ್ನು ಗಮನಿಸುತ್ತಾರೆ. ಭಾವನಾತ್ಮಕವಾಗಿದ್ದರೂ ಸಹ ಅವರು ಸಮತೋಲನ ಕಾಪಾಡಿಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾರೆ. ಇವರ ಮಾತು ಮೃದುವಾಗಿದ್ದು ಯಾರನ್ನೂ ನೋಯಿಸದ ರೀತಿಯಲ್ಲಿ ಮಾತನಾಡುತ್ತಾರೆ. ಸಂಬಂಧಗಳ ವಿಷಯದಲ್ಲಿ ಇವರು ನಿಷ್ಠಾವಂತರಾಗಿದ್ದು ಪ್ರೀತಿ ಮತ್ತು ಬಾಂಧವ್ಯಗಳಿಗೆ ಹೆಚ್ಚಿನ ಮೌಲ್ಯ ನೀಡುತ್ತಾರೆ. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಲು ಪ್ರಯತ್ನಿಸುತ್ತಾರೆ. ಇವರ ಸೌಮ್ಯ ಸ್ವಭಾವದಿಂದಾಗಿ ಎಲ್ಲರಿಗೂ ಪ್ರಿಯರಾಗುತ್ತಾರೆ. ಒಟ್ಟಾರೆ ಶ್ರವಣ ನಕ್ಷತ್ರದ ಸ್ತ್ರೀಯರ ಸೌಂದರ್ಯವು ಚಂದ್ರನ ತಂಪಿನಂತೆ ಶಾಂತ, ಮೃದುವಾದ ಮತ್ತು ಆಕರ್ಷಕವಾಗಿರುತ್ತದೆ. ಅವರ ದೈಹಿಕ ರೂಪ ಮಾತ್ರವಲ್ಲದೆ ಅವರ ಮನಸ್ಸಿನ ಶುದ್ಧತೆ, ಮಾತಿನ ಮಧುರತೆ ಮತ್ತು ವರ್ತನೆಯ ಸೌಜನ್ಯ ಆಲ್ ಸೇರಿ ಒಂದು ಅಪರೂಪದ ಸೌಂದರ್ಯವನ್ನು ರೂಪಿಸುತ್ತವೆ. ಇವರ ಸಾನ್ನಿಧ್ಯವು ಸುತ್ತಮುತ್ತಲವರಿಗೆ ನೆಮ್ಮದಿ, ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ. ಈ ಕಾರಣದಿಂದ ಇವರ ಸೌಂದರ್ಯವು ಕೇವಲ ಕಣ್ಣುಗಳಿಗೆ ಮಾತ್ರವಲ್ಲದೆ ಮನಸ್ಸಿಗೂ ಹತ್ತಿರವಾಗುವಂತಹದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.